ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಭಾರತದ ಕರಾವಳಿ ಮತ್ತು ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಭಾರತವು 7516.6 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆಯನ್ನು ಹೊಂದಿದ್ದು, ಇದು 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಿಸಿದೆ. ಅಂದರೆ ಭಾರತದ ಒಟ್ಟು ಕರಾವಳಿ ರೇಖೆ 7516.6 ಕಿಲೋಮೀಟರ್. ಇದು ದೇಶದ 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಿಸಿದೆ. ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿಯನ್ನು ಮುಟ್ಟುತ್ತದೆ. ಭಾರತದ ಕರಾವಳಿ ಪ್ರದೇಶಗಳು ಶ್ರೀಮಂತ ಜೀವವೈವಿಧ್ಯತೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಆರ್ಥಿಕ ಮಹತ್ವವನ್ನು ಹೊಂದಿದೆ. ಅಂದರೆ ಭಾರತದ ಕರಾವಳಿಯು ಜೀವವೈವಿಧ್ಯತೆ ಅಂದರೆ ಹಲವಾರು ಜೀವಿಗಳು ಮತ್ತು ಕಾಡು ಪ್ರದೇಶಗಳಿಂದ ಕೂಡಿದ್ದು, ಇದಕ್ಕೆ ತನ್ನದೇ ಆದಂಥ ಸಾಂಸ್ಕೃತಿಕ ಪರಂಪರೆ ಮತ್ತು ಆರ್ಥಿಕ ಮಹತ್ವವನ್ನು ಈ ಒಂದು ಕರಾವಳಿ ಪ್ರದೇಶ ಹೊಂದಿದೆ. ಭಾರತದ ಕರಾವಳಿ ರಾಜ್ಯಗಳು ಅಂದರೆ ಭಾರತದ ಯಾವೆಲ್ಲ ರಾಜ್ಯಗಳು ಕರಾವಳಿಯನ್ನು ಹೊಂದಿದೆ ಅಂತ ನೋಡ್ತಾ ಹೋಗೋದಾದರೆ, ಪಶ್ಚಿಮ ಕರಾವಳಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಈ 5 ರಾಜ್ಯಗಳು ಪಶ್ಚಿಮ ಕರಾವಳಿಯನ್ನು ಹೊಂದಿವೆ. ಪೂರ್ವ ಕರಾವಳಿಯನ್ನು ನೋಡ್ತಾ ಹೋಗೋದಾದರೆ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ ಈ 4 ರಾಜ್ಯಗಳು ಪೂರ್ವ ಕರಾವಳಿಯನ್ನು ಹೊಂದಿವೆ. ಕೇಂದ್ರಾಡಳಿತ ಪ್ರದೇಶಗಳು ದಮಾನ್, ದಿಯು, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಹೊಂದಿವೆ. ಭಾರತದ ಕರಾವಳಿಯ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋದಾದರೆ, ಭಾರತದ ಕರಾವಳಿಯ ಉದ್ದ 7516.6 ಕಿಲೋಮೀಟರ್ ಇದ್ದು, ಮುಖ್ಯ ಭೂಭಾಗದ ಕರಾವಳಿಯನ್ನು ನೋಡ್ತಾ ಹೋಗೋದಾದರೆ ಇದು 6100 ಕಿಲೋಮೀಟರ್ ಇದೆ. ದ್ವೀಪ ಪ್ರದೇಶಗಳ ಕರಾವಳಿ 2094 ಕಿಲೋಮೀಟರ್ ಇದೆ. ಪೂರ್ವ ಕರಾವಳಿಯ ಬಯಲು ಪಶ್ಚಿಮ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇದೆ. ಪಶ್ಚಿಮ ಕರಾವಳಿಯ ಬಯಲು ಅರಬ್ಬಿ ಸಮುದ್ರದ ಉದ್ದಕ್ಕೂ ಇದೆ. ಕರಾವಳಿ ಪ್ರದೇಶಗಳಲ್ಲಿ ಜನರು ಮೀನುಗಾರಿಕೆಯನ್ನು ಆದಾಯದ ಮೂಲವಾಗಿ ಅವಲಂಬಿಸಿಕೊಂಡಿದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಮೂಲ ಆದಾಯ ಮೀನುಗಾರಿಕೆ. ಭಾರತದ ಕರಾವಳಿಯು ಪ್ರಮುಖ ಆರ್ಥಿಕ ಚಟುವಟಿಕೆಗಳಾದ ಮೀನುಗಾರಿಕೆ, ಬಂದರುಗಳು ಮತ್ತು ಪ್ರವಾಸೋದ್ಯಮಕ್ಕೆ ಮಹತ್ವದ ಕೊಡುಗೆಯನ್ನು ಈ ಒಂದು ಕರಾವಳಿ ತೀರಗಳು ನೀಡ್ತವೆ. ಭಾರತದ ಬಂದರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಭಾರತವು 13 ದೊಡ್ಡ ಬಂದರುಗಳನ್ನು ಹೊಂದಿದ್ದು ಮತ್ತು 200ಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಬಂದರುಗಳನ್ನು ಹೊಂದಿದೆ. ದೊಡ್ಡ ಬಂದರುಗಳನ್ನು ಕೇಂದ್ರ ಸರ್ಕಾರ ನಿರ್ವಹಿಸುತ್ತದೆ. ಸಣ್ಣ ಮತ್ತು ಮಧ್ಯಮ ಬಂದರುಗಳನ್ನು ಆಯಾ ರಾಜ್ಯ ಸರ್ಕಾರಗಳು ನಿರ್ವಹಿಸ್ತವೆ. ದೊಡ್ಡ ಬಂದರುಗಳು ಪಶ್ಚಿಮ ಕರಾವಳಿಯಲ್ಲಿ ನೋಡ್ತಾ ಹೋಗೋದಾದರೆ ಕಾಂಡ್ಲಾ ಬಂದರು, ಮುಂಬೈ ಬಂದರು, ಜವಾಹರ್ಲಾಲ್ ನೆಹರು ಬಂದರು, ಮರ್ಮಗೋವಾ ಬಂದರು, ನವಮಂಗಳೂರು ಬಂದರು, ಕೊಚ್ಚಿನ್ ಬಂದರು ಈ 6 ಬಂದರುಗಳು ಪಶ್ಚಿಮ ಕರಾವಳಿಗೆ ಸೇರ್ತಕ್ಕಂಥವು. ಪೂರ್ವ ಕರಾವಳಿಯನ್ನು ನೋಡ್ತಾ ಹೋಗೋದಾದರೆ ಚೆನ್ನೈ ಬಂದರು, ಎನ್ನೋರ್ ಬಂದರು, ಟುಟಿಕೋರಿನ್ ಬಂದರು, ವಿಶಾಖಪಟ್ಟಣಂ ಬಂದರು, ಪಾರದೀಪ್ ಬಂದರು, ಹಲ್ದಿಯಾ, ಕೋಲ್ಕತ್ತಾ ಬಂದರು ಈ 6 ಬಂದರುಗಳು ಪೂರ್ವ ಕರಾವಳಿಗೆ ಸೇರ್ತವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಪೋರ್ಟ್ ಬ್ಲೇರ್ ಎಂಬ ಬಂದರು ಇದು ಕೂಡ ದೇಶದ 13 ದೊಡ್ಡ ಬಂದರುಗಳಿಗೆ ಸೇರ್ತಕ್ಕಂಥದ್ದು. ಸಣ್ಣ ಮತ್ತು ಮಧ್ಯಮ ಬಂದರುಗಳನ್ನು ಈ ಬಂದರುಗಳು ಆಯಾ ರಾಜ್ಯ ಸರ್ಕಾರಗಳಿಗೆ ನಿರ್ವಹಿಸಲ್ಪಡುತ್ತವೆ ಮತ್ತು ಸರಕು ಸಾಗಾಣಿಕೆ ಮತ್ತು ಮೀನುಗಾರಿಕೆ ಮುಂತಾದ ಚಟುವಟಿಕೆಗಳಲ್ಲಿ ಈ ಬಂದರುಗಳು ತೊಡಗಿಕೊಂಡಿವೆ. ಭಾರತದ ಬಂದರುಗಳು ದೇಶದ ವ್ಯಾಪಾರ ಮತ್ತು ಆರ್ಥಿಕತೆಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಈಗ ಒಂದೊಂದಾಗಿ ನಾವು ಪ್ರಮುಖ ಬಂದರುಗಳನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದು ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರು ಅಥವಾ ಇದನ್ನು ದೀನ್ ದಯಾಳ್ ಬಂದರು ಅಂತಲೂ ಕೂಡ ಕರಿತೀವಿ. ಕಾಂಡ್ಲಾ ಬಂದರು ಗುಜರಾತ್ ಜಿಲ್ಲೆಯಲ್ಲಿದ್ದು, ಇದು ಭಾರತದ ಪಶ್ಚಿಮ ಕರಾವಳಿ ಇರುವ ಕಚ್ ಜಿಲ್ಲೆಯಲ್ಲಿದೆ. ಕಾಂಡ್ಲಾ ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲೊಂದಾಗಿದ್ದು, ಇದು ಗುಜರಾತ್ ರಾಜ್ಯದ ಕಚ್ ಎಂಬ ಜಿಲ್ಲೆಯಲ್ಲಿದೆ. ಇದನ್ನು ಉಬ್ಬರವಿಳಿತದ ಬಂದರು ಅಂತಲೂ ಕೂಡ ಕರಿತೀವಿ. ಅಂದರೆ ಟೈಡಲ್ ಪೋರ್ಟ್ ಅಂತ ಈ ಒಂದು ಬಂದರನ್ನು ನಾವು ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ಪೆಟ್ರೋಲಿಯಂ, ಉಕ್ಕು,
ಕಬ್ಬಿಣದ ಯಂತ್ರೋಪಕರಣಗಳು, ರಾಸಾಯನಿಕಗಳು, ಲವಣಗಳು, ಜವಳಿ ಮತ್ತು ಧಾನ್ಯಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಈ ಬಂದರನ್ನು ಭಾರತದ ಮೊದಲ ರಫ್ತು ಸಂಸ್ಕರಣಾ ಬಂದರು ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟು ಮುಂಬೈ ಬಂದರನ್ನು ನೋಡ್ತಾ ಹೋಗೋಣ. ಇದನ್ನು ಬಾಂಬೆ ಬಂದರು ಅಂತಲೂ ಕೂಡ ಕರಿತೀವಿ. ಇದು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ನೈಸರ್ಗಿಕ ಆಳವಾದ ನೀರಿನ ಬಂದರಾಗಿದ್ದು, ಇದು ಮಹಾರಾಷ್ಟ್ರ ಜಿಲ್ಲೆಯಲ್ಲಿದ್ದು ಅರಬ್ಬಿ ಸಮುದ್ರಕ್ಕೆ ತೆರೆದುಕೊಳ್ಳುವ ನೈಸರ್ಗಿಕ ಆಳವಾದ ನೀರಿನ ಬಂದರು ಇದಾಗಿದೆ. ಪ್ರಮುಖತೆ: ಭಾರತದ ಪ್ರಮುಖ ಬಂದರುಗಳಲ್ಲಿ ಇದು ಕೂಡ ಒಂದಾಗಿದ್ದು ಮತ್ತು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ಈ ಒಂದು ಬಂದರು ವಹಿಸುತ್ತೆ. ವಿಶೇಷತೆಯನ್ನು ನೋಡ್ತಾ ಹೋಗೋದಾದರೆ 19ನೇ ಮತ್ತು 20ನೇ ಶತಮಾನಗಳಲ್ಲಿ ಭಾರತದ ವಾಣಿಜ್ಯ ರಾಜಧಾನಿಯಾಗಿ ಮುಂಬೈ ಬೆಳೆಯಲು ಪ್ರಮುಖ ಕಾರಣವಾಗಿದ್ದು ಇದೇ ಬಂದರು. ಇದನ್ನು ಭಾರತದ ಹೆಬ್ಬಾಗಿಲು ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟು ಜವಾಹರ್ಲಾಲ್ ನೆಹರು ಬಂದರನ್ನು ನೋಡ್ತಾ ಹೋಗೋದಾದರೆ ಇದನ್ನು JNPT ಬಂದರು ಅಂತಲೂ ಕೂಡ ಕರಿತೀವಿ. ಇದು ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರಾಗಿದ್ದು ಮತ್ತು ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಇದನ್ನು ಹಿಂದೆ ನಹ್ವಾಶೇವಾ ಬಂದರು ಅಂತಲೂ ಕೂಡ ಕರೆಯಲಾಗ್ತಿತ್ತು. ಪ್ರಮುಖ ಬಂದರು: ಇದು ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರುಗಳಲ್ಲಿ ಒಂದಾಗಿದ್ದು ಇದನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ನಿರ್ವಹಿಸುತ್ತೆ. ನೆಕ್ಸ್ಟು ಮಾರ್ಮಗೋವಾ ಬಂದರು. ಗೋವಾದಲ್ಲಿರುವ ಒಂದು ಪ್ರಮುಖ ಬಂದರು ಇದಾಗಿದ್ದು ಇದು ಭಾರತದ ಪಶ್ಚಿಮ ಕರಾವಳಿಯಲ್ಲಿದೆ ಮತ್ತು ನೈಸರ್ಗಿಕ ಬಂದರು. ಇದು 1885ರಲ್ಲಿ ಸಂಸ್ಥೆ ಸ್ಥಾಪನೆಯಾಗಿದ್ದು ಮತ್ತು ಭಾರತದ ಹಳೆಯ ಬಂದರುಗಳಲ್ಲಿ ಇದು ಕೂಡ ಒಂದಾಗಿದೆ. ಮುಖ್ಯವಾಗಿ ಕಬ್ಬಿಣದ ಅದಿರು ರಫ್ತಿಗೆ ಈ ಒಂದು ಬಂದರು ಹೆಸರುವಾಸಿಯಾಗಿದೆ. ಸ್ಥಳ ನೋಡ್ತಾ ಹೋಗೋದಾದರೆ ಈ ಒಂದು ಬಂದರು ಗೋವಾದ ಜುವಾರಿ ನದಿಯ ಮುಖಜ ಭೂಮಿಯಲ್ಲಿ ಇದೆ. ಪ್ರಮುಖವಾಗಿ ಕಬ್ಬಿಣದ ಅದಿರು ಈ ಒಂದು ಬಂದರಿನಿಂದ ರಫ್ತಾಗುತ್ತೆ. ಪ್ರಮುಖವಾಗಿ ಆಮದು ಆಗ್ತಕ್ಕಂಥ ವಸ್ತುಗಳನ್ನ ನೋಡ್ತಾ ಹೋಗೋದಾದರೆ ಮ್ಯಾಂಗನೀಸ್, ಕಚ್ಚಾ ತೈಲ, ಆಹಾರ ಧಾನ್ಯಗಳು, ರಸಗೊಬ್ಬರ, ಯಂತ್ರೋಪಕರಣಗಳು ಈ ವಸ್ತುಗಳು ಈ ಒಂದು ಬಂದರಿನ ಮುಖಾಂತರ ಆಮದಾಗುತ್ತೆ. ಇತಿಹಾಸದಲ್ಲಿ 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ವ್ಯಾಪಾರಿ ಹಡಗಿನ ಬಾಂಬ್ ದಾಳಿಗೆ ಈ ಒಂದು ಬಂದರು ಸಾಕ್ಷಿಯಾಗಿದೆ. ಪ್ರಸ್ತುತದಲ್ಲಿ ಭಾರತದ ಪ್ರಮುಖ ಬಂದರುಗಳಲ್ಲಿ ಇದು ಒಂದಾಗಿದ್ದು ಸರಕು ಸಾಗಾಣಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮಂಗಳೂರು ಬಂದರು. ಇದು ಕರ್ನಾಟಕದ ಪಣಂಬೂರಿನಲ್ಲಿರುವ ಒಂದು ಪ್ರಮುಖ ಆಳವಾದ ನೀರಿನ ಬಂದರಾಗಿದ್ದು ಇದು ಪಶ್ಚಿಮ ಕರಾವಳಿಯಲ್ಲಿರುವ ಆಳವಾದ ಬಂದರು ಮತ್ತು ಕರ್ನಾಟಕದ ಏಕೈಕ ಪ್ರಮುಖ ಬಂದರು ಹಾಗೂ ಭಾರತದ 7ನೇ ದೊಡ್ಡ ಬಂದರು ಇದಾಗಿದೆ. ಇದನ್ನು ನ್ಯೂ ಮಂಗಳೂರು ಪೋರ್ಟ್ ಟ್ರಸ್ಟ್ ನಿರ್ವಹಿಸುತ್ತದೆ. ವ್ಯಾಪಾರ ನೋಡ್ತಾ ಹೋಗೋದಾದರೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸುತ್ತದೆ. ವಿಶೇಷವಾಗಿ ಇದರಲ್ಲಿ ಕಾಫಿ, ಗೋಡಂಬಿ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ರಫ್ತಿಗೆ ಮುಖ್ಯವಾಗಿ ಈ ಒಂದು ಬಂದರು ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟು ಟುಟಿಕೋರಿನ್ ಬಂದರು. ಟುಟಿಕೋರಿನ್ ಬಂದರು ಅಥವಾ VOC ಬಂದರು ಅಂತಲೂ ಕೂಡ ಕರಿತೀವಿ. ಇದು ತಮಿಳುನಾಡಿನ ಒಂದು ಪ್ರಮುಖ ಬಂದರಾಗಿದೆ. ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದ್ದು ಮತ್ತು ಇದು ಮೀನುಗಾರಿಕೆ ಮತ್ತು ಸಮುದ್ರಾಹಾರ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ. 15ನೇ ಶತಮಾನದ ಪೋರ್ಚುಗೀಸರು ಇದನ್ನು ಸ್ಥಾಪಿಸಿರ್ತಾರೆ ಮತ್ತು ನಂತರ ಇದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಒಣಗಿದ ಮೀನುಗಳ ರಫ್ತಿಗೆ ಇದು ಕೇಂದ್ರವಾಗಿರುತ್ತೆ. ಈ ಬಂದರು ಮನ್ನಾರ್ ಕೊಲ್ಲಿಯ ಬಳಿ ಇರುವುದರಿಂದ ಮೀನುಗಾರಿಕೆ ಮತ್ತು ಉತ್ತಮ ಸ್ಥಳವಾಗಿದೆ. ಸಾರ್ಡಿನ್ಗಳು ಮತ್ತು ಆಂಚೋವಿಗಳು ಮತ್ತು ಮ್ಯಾಕರೆಲ್ನಂತಹ ಮೀನುಗಳು ಇಲ್ಲಿ ಹೇರಳವಾಗಿ ದೊರೆಯುತ್ತವೆ. ನೆಕ್ಸ್ಟು ಕಾಮರಾಜ ಬಂದರು. ಕಾಮರಾಜ ಬಂದರು ಹಿಂದೆ ಎನ್ನೋರ್ ಬಂದರು ಕೂಡ ಅಂತ ಇದನ್ನು ನಾವು ಕರೀತಿದ್ವಿ. ಇದು ಚೆನ್ನೈ ಬಳಿ ಇರುವ ಒಂದು ಪ್ರಮುಖ ಬಂದರಾಗಿದೆ. ಇದು ಭಾರತದ ಮೊದಲ ಕಾರ್ಪೊರೇಟ್ ಬಂದರು ಅಂದರೆ ಪ್ರೈವೇಟ್ ಬಂದರಾಗಿದ್ದು ಇದರಲ್ಲಿ ಕೇವಲ 86 ಉದ್ಯೋಗಿಗಳನ್ನು ಹೊಂದಿದೆ ಈ ಒಂದು ಬಂದರು. ಈ ಬಂದರನ್ನು ಏಷ್ಯಾದ
ಇಂಧನ ಬಂದರು ಅಂತಲೂ ಕೂಡ ವಿನ್ಯಾಸಗೊಳಿಸಲಾಗಿದೆ. ಕಾಮರಾಜ ಬಂದರು ಚೆನ್ನೈ ಬಂದರಿನಿಂದ ಉತ್ತರಕ್ಕೆ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದ್ದು ಇದು ಕೋರಮಂಡಲ್ ಕರಾವಳಿಯಲ್ಲಿದೆ. ಇದು ಭಾರತದ 12ನೇ ಪ್ರಮುಖ ಬಂದರಾಗಿದ್ದು ಇದು ಭಾರತದ ಮೊದಲ ಸಾರ್ವಜನಿಕ ಕಂಪನಿಯ ಬಂದರಾಗಿದೆ. ನೆಕ್ಸ್ಟು ವಿಶಾಖಪಟ್ಟಣಂ ಬಂದರು. ವಿಶಾಖಪಟ್ಟಣಂ ಬಂದರು ಇದನ್ನು ವೈಜಾಗ್ ಬಂದರು ಅಂತಲೂ ಕೂಡ ಕರಿತೀವಿ. ಇದು ಆಂಧ್ರ ಪ್ರದೇಶದ ಏಕೈಕ ಪ್ರಮುಖ ಬಂದರಾಗಿದ್ದು ಮತ್ತು ಭಾರತದ 12 ಪ್ರಮುಖ ಬಂದರುಗಳಲ್ಲಿ ಇದು ಒಂದು. ಇದು ಭಾರತದ ಪೂರ್ವ ಕರಾವಳಿಯ ಅತಿದೊಡ್ಡ ಬಂದರು ಮತ್ತು ಸರಕು ಸಾಗಾಣಿಕೆಯ ಪರಿಣಾಮದ ಪ್ರಕಾರ ದೇಶದಲ್ಲಿ 3ನೇ ಅತಿದೊಡ್ಡ ಬಂದರು ಇದಾಗಿದೆ. ವಿಶಾಖಪಟ್ಟಣಂ ಬಂದರು 1933ರಲ್ಲಿ ಉದ್ಘಾಟನೆಯಾಗುತ್ತೆ. ಪ್ರಮುಖ ಸರಕುಗಳನ್ನ ನೋಡ್ತಾ ಹೋಗೋದಾದರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಉಕ್ಕು ಉತ್ಪನ್ನಗಳು, ಸಾಮಾನ್ಯ ಸರಕು, ಕಲ್ಲಿದ್ದಲು ಮತ್ತು ಕಚ್ಚಾ ತೈಲ ಈ ಒಂದು ವಸ್ತುಗಳು ವಿಶಾಖಪಟ್ಟಣಂ ಬಂದರಿನ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟು ಕಲ್ಕತ್ತಾ ಬಂದರು. ಈಗ ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತಲೂ ಕೂಡ ಕರಿತೀವಿ. ಭಾರತದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿದೆ. ಇದು ಭಾರತದ ಅತಿ ಹಳೆಯ ಕಾರ್ಯಾಚರಣಾ ಬಂದರು ಮತ್ತು ಹೂಗ್ಲಿ ನದಿಯ ದಡದಲ್ಲಿದೆ. ಇದು ನದಿಯ ಮೇಲಿನ ಬಂದರು ಆಗಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದನ್ನು ನಿರ್ಮಿಸುತ್ತೆ ಮತ್ತು 19ನೇ ಶತಮಾನದಲ್ಲಿ ಬ್ರಿಟಿಷ್ ಭಾರತ ಪ್ರಧಾನ ಬಂದರು ಇದಾಗುತ್ತೆ. ಭಾರತದ ಏಕೈಕ ನದಿಯ ಬಂದರು ಯಾವುದಪ್ಪ ಅಂದರೆ ಅದು ಕಲ್ಕತ್ತಾ ಬಂದರು. ಇದು ಸಮುದ್ರದಿಂದ 126 ಕಿಲೋಮೀಟರ್ ದೂರದಲ್ಲಿರುವ ಹೂಗ್ಲಿ ನದಿಯಲ್ಲಿದೆ. ಇದು ಅತಿ ಹಳೆಯ ಕಾರ್ಯಾಚರಣಾ ಬಂದರಾಗಿದೆ. ಭಾರತದಲ್ಲಿರ್ತಕ್ಕಂಥ ಅತಿ ಹಳೆಯ ಕಾರ್ಯಾಚರಣೆ ಬಂದರು ಯಾವುದಪ್ಪ ಅಂದರೆ ಅದು ಕಲ್ಕತ್ತಾ ಬಂದರು. ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥ ಈ ಬಂದರು 19ನೇ ಶತಮಾನದಲ್ಲಿ ಬ್ರಿಟಿಷ್ ಭಾರತದ ಪ್ರಮುಖ ಬಂದರಾಗಿರುತ್ತೆ ಮತ್ತು ಭಾರತೀಯ ಕಾರ್ಮಿಕರನ್ನು ಇತರ ದೇಶಗಳಿಗೆ ಸಾಗಿಸಲು ಈ ಒಂದು ಬಂದರನ್ನು ಬಳಸ್ತಿರ್ತೀವಿ. ಅಂದರೆ ಭಾರತ ಕಾರ್ಮಿಕರನ್ನು ಬೇರೆ ದೇಶಕ್ಕೆ ಹಡಗುವಿನ ಮುಖಾಂತರ ಕರೆದುಕೊಂಡು ಹೋಗಬೇಕಾದ್ರೆ ಈ ಒಂದು ಬಂದರನ್ನು ಬಳಸಲಾಗ್ತಿತ್ತು ಅಂತ. ನೆಕ್ಸ್ಟು ಚೆನ್ನೈ ಬಂದರು. ಚೆನ್ನೈ ಬಂದರು ಹಿಂದೆ ಮದ್ರಾಸ್ ಬಂದರು ಅಂತಲೂ ಕೂಡ ಕರೀತಿತ್ತು. ಇದು ಭಾರತದ 2ನೇ ಅತಿ ದೊಡ್ಡ ಕಂಟೈನರ್ ಬಂದರು ಮತ್ತು ಪೂರ್ವ ಕರಾವಳಿಯ ಪ್ರಮುಖ ಬಂದರಾಗಿದೆ. ಇದು ಮುಂಬೈನ ಜವಾಹರ್ಲಾಲ್ ನೆಹರು ಬಂದರಿನ ನಂತರ 2ನೇ ಅತಿ ದೊಡ್ಡ ಕಂಟೈನರ್ ಬಂದರು ಇದಾಗಿದ್ದು ಇದನ್ನು ದಕ್ಷಿಣದ ಗೇಟ್ ವೇ ಅಂತಲೂ ಕೂಡ ಕರಿತೀವಿ. 1881ರಲ್ಲಿ ಅಧಿಕೃತವಾಗಿ ಕಾರ್ಯಾಚರಣೆಗೊಂಡರೂ ಇದು 1939ರಿಂದಲೂ ಕೂಡ ಕಡಲ ವ್ಯಾಪಾರವನ್ನು ನಡೆಸ್ತಿರುತ್ತೆ. ನೆಕ್ಸ್ಟು ಪೋರ್ಟ್ ಬ್ಲೇರ್ ಬಂದರು. ಅಂದರೆ ರಾಜ್ಯಗಳಲ್ಲಿರ್ತಕ್ಕಂತಹ ಬಂದರುಗಳನ್ನ ನೋಡ್ತಾ ಹೋಗೋದಾದ್ವಿ. ಇದು ದ್ವೀಪಗಳಲ್ಲಿರ್ತಕ್ಕಂಥ ಬಂದರುಗಳು. ಪೋರ್ಟ್ ಬ್ಲೇರ್ ಬಂದರು ಇದು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾದ ಪೋರ್ಟ್ ಬ್ಲೇರ್ ಎಂಬ ನಗರದಲ್ಲಿದೆ. ಇದು ದಕ್ಷಿಣ ಅಂಡಮಾನ್ ಜಿಲ್ಲೆಯಲ್ಲಿದ್ದು ಮತ್ತು ಅಂಡಮಾನ್ ಸಮುದ್ರದ ಕರಾವಳಿಯಲ್ಲಿದೆ. ಪೋರ್ಟ್ ಬ್ಲೇರ್ ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲೊಂದಾಗಿದ್ದು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಆಡಳಿತ ಕೇಂದ್ರವಾಗಿದೆ. ಇದು ಚೆನ್ನೈ, ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣಂಗಳಿಂದ ಹಡಗುಗಳ ಮೂಲಕ ಸಂಪರ್ಕವನ್ನು ಹೊಂದುತ್ತೆ. ಅಂದರೆ ಚೆನ್ನೈ, ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣಂ ಎಂಬ ದೊಡ್ಡ ದೊಡ್ಡ ಬಂದರುಗಳ ಮೂಲಕ ಇದು ಸಂಪರ್ಕವನ್ನು ಹೊಂದಿದ್ದು 2010ರಲ್ಲಿ ಭಾರತದ 13ನೇ ಪ್ರಧಾನ ಬಂದರಾಗಿ ಇದು ಸೇರ್ಪಡೆಯಾಗುತ್ತೆ. ಥ್ಯಾಂಕ್ ಯು.